ಆಗ್ಲಿಂದಾನೇ ಇದೇನು ಹೊಸದಲ್ಲ. ರಾಜಕಾರಣದಲ್ಲಿ ಬದಲಾವಣೆಗಳು ಬಹಳಷ್ಟು ಇರ್ತವೆ. ಈ ಬದಲಾವಣೆಗಳು ಓಕೆ ಸರ್, ಎಲ್ಲೋ ಒಂದು ಕಡೆ ಬೇರೆ ಪಕ್ಷದಲ್ಲಿರೋ ನಾಯಕರು ನಾವು ಗಮನಿಸಿದಾಗ ಏನೋ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತಾನೋ ಅಥವಾ ನನಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತಾನೋ ಬೇಜಾರು ಮಾಡಿಕೊಂಡು ಪಕ್ಷನೇ ಚೇಂಜ್ ಮಾಡಿಬಿಡ್ತಾರೆ. ಅದಕ್ಕೇನು ಹೇಳ್ತೀರಿ ನೀವಂತೂ? ಈಗ ಆ ಥರ ಏನು ಮಾಡಲ್ಲ ಅಂತ ಹೇಳಿದ್ರಿ. ಕಾಂಗ್ರೆಸ್ ಪಾರ್ಟಿ ನಿಮ್ಗೆ ಹೇಳ್ತೀನಿ, ನಿಮಗೆ ನಮಗೆ ಎಲ್ಲನೂ ಕೊಟ್ಟಿದೆ, ನನಗೇನು ಎಲ್ಲನೂ ಕೊಟ್ಟಿದೆ, ಅದರಿಂದ ನನಗೇನು ಅದ್ರ ಬಗ್ಗೆ ಅಸಮಾಧಾನ ಇಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಎಲ್ಲ ಜಾತಿಯವ್ರನ್ನೂ ಚೀಫ್ ಮಿನಿಸ್ಟರ್ ಮಾಡಿದೆ ಇಲ್ಲಿ, ಎಕ್ಸೆಪ್ಟ್ ದಲಿತರು ಬಿಟ್ರೆ ಎಲ್ಲರಿಗೂ ಚೀಫ್ ಮಿನಿಸ್ಟರ್ ಮಾಡಿ. ಯಾಕೆ ಅವರೊಬ್ಬರು ಮಾಡಿ ಕೇಳಿ, ಇಲ್ಲಿ ಬಿಜೆಪಿ ಪಾರ್ಟಿ ಗೆದ್ದು ಬಂದ್ರೆ ಯಾರಿಗೆ ಮಾಡ್ತಾರೆ? ಯಾರನ್ನೋ ಒಬ್ರು ಲಿಂಗಾಯತ್ರಿಗೆ ಮಾಡ್ತಾರೆ. JDS ಗೆದ್ದು ಬಂದ್ರೆ ಯಾರಿಗೆ ಮಾಡ್ತಾರೆ? ಯಾರನ್ನೋ ಒಕ್ಕಲಿಗರು ಮಾಡಿ, ದೇಶಕ್ಕೆ ಗೊತ್ತಿರೋವಂಥದ್ದು. ಆದರೆ ಕಾಂಗ್ರೆಸ್ ಪಾರ್ಟಿ ಒಂದರಲ್ಲೇ ಒಕ್ಕಲಿಗರು, ಲಿಂಗಾಯತರು, ದಲಿತರು, ಇನ್ನೊಬ್ರು ಬ್ಯಾಕ್ವರ್ಡ್ಸ್ ಎಲ್ಲರೂ ಕೂಡ ಅಧಿಕಾರಕ್ಕೆ ಕ್ಲೈಮ್ ಮಾಡೋ ಅಂತ ಅವಕಾಶ ಇದೊಂದೇ ಪಾರ್ಟಿಲಿ. ಎಲ್ರಿಗೂ ಸಮಾನವಾದ ಹಕ್ಕು ಕೊಡುತ್ತೆ, ಅವಕಾಶ. ಇದರಲ್ಲಿ ಆಸೆ ಇಟ್ಕೋಬಹುದು ನೀವು. ಅಲ್ಲ ರೀ, ಧರ್ಮಸಿಂಗ್ ನೀವು ದೇವರಾಜ್ ಅರಸಿಂದ ಬನ್ನಿ, ಮೆಂಬರೇ ಇಲ್ಲ ಅವರು. ಹೌದು, ಅವರಿಗೆ MLAಗಳು ಸಪೋರ್ಟ್ ಮಾಡಿದ್ರು ಅಂತೇಳಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿ ಆಮೇಲೆ ಅವ್ರು MLA ಆಗ್ತಾರೆ. ವೀರಪ್ಪ ಮೊಯ್ಲಿಗೆ ಅವ್ರು ದೇವರಾಜ್ ಅರಸು ಜಾತಿಯವರು ಇನ್ನೊಬ್ಬ ಅರಸು ಇಲ್ಲ MLA. ವೀರಪ್ಪ ಮೊಯ್ಲಿ ಅವ್ರ ಜಾತಿಯವರು ಇನ್ನೊಬ್ಬ ಇಲ್ಲ. ಧರ್ಮಸಿಂಗ್ ಅವ್ರ ಜಾತಿಯವರು ಇನ್ನೊಬ್ಬ ಇಲ್ಲ. ನಾನು ಹೇಳೋದು ಈಗ ಬಂಗಾರಪ್ಪನವ್ರು ಇಲ್ಲಿ ಬಿಡಿ, ಮಾಸ್ ಲೀಡರ್ ಇದ್ರು, ಅವರು MLAs ಇದ್ರು, ಅವರಿಗೆ ಮಾಸ್ ಬ್ಯಾಕಿಂಗ್ ಇತ್ತು, ನಡೀತಾ ಇತ್ತು, ಮತ್ತು ಎಕ್ಸೈಸ್ ಲಾಬಿ ಸಪೋರ್ಟ್ ಇತ್ತು ಅವ್ರಿಗೆ, ಅವ್ರದ್ದಿರಲಿ. ನಾನು ಹೇಳೋದು ಈ ರೀತಿಯ ಅಸಹಾಯಕ ಸಮುದಾಯಗಳ ಪ್ರತಿನಿಧಿಗಳಿಗೂ ಕೂಡ ಮುಖ್ಯಮಂತ್ರಿ ಲಭ್ಯತೆ. ನೀವು 72ನಲ್ಲಿ ಮಂತ್ರಿಗಳು ನೋಡಿ, ದೇವೇಂದ್ರಪ್ಪ, ಗಾಳಪ್ಪ, ಶಿವಣ್ಣ, ನೀವು ಅಂತಂತವ್ರು ಅವ್ರ ಹೆಸರು ಕೇಳಿ ನೀವು, ರಾಮುಲು, ಆಮೇಲೆ ನಾಗಮ್ಮ, ಕೇಶವಮೂರ್ತಿ, ವೈಶಾಸು, ಆಮೇಲೆ ಗುಂಡೂರಾವ್ ಕಾಲದಲ್ಲಿ ನೋಡಿ ವೆಂಕಟಪ್ಪ, ಕೊರ್ಚರವನು. ಆ ವೆಂಕಟಪ್ಪ ಅಂದರೆ ನೀವು ಸೋಲಿಸಿದ್ದವರು, ಯಡಿಯೂರಪ್ಪನ ಸೋಲಿಸಿದ್ದವರು ಶಿಕಾರಿಪುರದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಒಬ್ಬ ಕೊರಚೂರನು ವೆಂಕಟಪ್ಪ ಅನ್ನೋನು ಯಡಿಯೂರಪ್ಪನ ಸೋಲಿಸಿರ್ತಾನೆ. ಅವನು ಮಂತ್ರಿ, ಜೈಲ್ ಮಂತ್ರಿ. ಅವನು ವೆಂಕಟಪ್ಪ ಅಲ್ಲ, ವೆಂಕಟಪ್ಪ, ಸೊನ್ನೆ ವೆಂಕಟಪ್ಪ, ಅವನು ಕೊರ್ಚ ಕಮ್ಯುನಿಟಿ ಅವನು. ಹಂಗೆ ಈ ಪಾರ್ಟಿನಲ್ಲಿ ಸಣ್ಣ ಸಮುದಾಯಗಳಿಗೆ, ಅಸಹಾಯಕ ಸಮುದಾಯಗಳಿಗೆ ಪ್ರಾತಿನಿಧ್ಯ ದೊರಕುತ್ತೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷನ ಬಲಪಡಿಸಬೇಕು ಅನ್ನೋ ನಾನು. ಇಂಥ ಒಂದು ಸಿದ್ಧಾಂತ ಬೇರೆ ವಿಚಾರ, ಬೇರೆಯವರಿಗೆ ಆದ್ರೂ ಸಿಗುತ್ತೆ. ಆ ಥರ ಸಮುದಾಯಗಳಿಗೆ ಅವಕಾಶ ಸಿಗುತ್ತೆ ಅಲ್ರಿ. ಅದಕ್ಕೆ ನೀವು ಮೀಸಲಾತಿ ಬಗ್ಗೆನೂ ಮಾತನಾಡಿದ್ರಿ. ಹೌದು, ನಾನು ಹೇಳ್ತಾ ಇದ್ದೀನಿ. ಈಗ ಲೋಕಲ್ ಬಾಡೀಸಲ್ಲಿ 4ರಲ್ಲೂ ಕೂಡ ZP, TPS, ತಾಲೂಕ್ ಪಂಚಾಯತಿ ಮೀಸಲಾತಿ, ಅದು ಕೇಂದ್ರ ಸರ್ಕಾರದ್ದಲ್ಲ, ರಾಜ್ಯ ಸರ್ಕಾರದ್ದು. ಇವ್ರು ಮೀಸಲಾತಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಹೆಣ್ಮಕ್ಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ, ರಾಜ್ಯದ ವಿಧಾನಸಭೆಗಳಿಗೆ ಮತ್ತು ಲೋಕಸಭೆಗೂ ರಿಸರ್ವೇಷನ್ ತರಲಿ ಅವರು. ನಿಜಕ್ಕೂ ಕೂಡ ಈ ತುಳಿತಕ್ಕೆ ಒಳಗಾದಂಥ ಸಮುದಾಯಗಳ ಬಗ್ಗೆ ಅವರಿಗೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತಾರಲ್ಲ, ರಾಜಕೀಯ ಅಧಿಕಾರನೂ ಕೂಡ ಸಮಾನವಾಗಿ ಹಂಚಿಕೆ ಆಗ್ಬೇಕಲ್ವಾ? ಹಂಚಿಕೆ ಆಗಬೇಕು ಅಂದರೆ ಇದು ಒಂದು ಮಾಧ್ಯಮ ಅಲ್ವಾ? ಮಾಡಲಿ ಅವರು. ಸುಮ್ಮನೆ ಬಾಯಲ್ಲಿ ಭಾಷಣ ಮಾಡೋದು, ಸರ್ವರಿಗೂ ಸಮಬಾಳು ಸಮಪಾಲು, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ಸಬ್ಕಾ ಸಾಥ್ ಅಂದರೆ ಈಗ ಮುಸ್ಲಿಮ್ಸ್ 14% ಅವರೇ, ಅವ್ರನ್ನ ಬಿಟ್ಬಿಟ್ಟು ನಾವು ವಿಕಾಸ ಮಾಡ್ತೀವಿ ಅಂತ ಅಂದ್ರೆ ಆಗ್ತದ? ಈಗ ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ಜನ ಮುಸ್ಲಿಂ ಡಿಫೆನ್ಸ್ ಫೋರ್ಸಸ್ ಅಲ್ಲಿ ಎಷ್ಟು ಜನ ಫೈಟ್ ಮಾಡಿದ್ದಾರೆ? ನಾನು ಮುಸ್ಲಿಂ ಅಂತೇಳಿ ಅವನು ಪಾಕಿಸ್ತಾನ ಪರವಾಗಿ ಹೋಗ್ಬಿಡ್ತಾನ? ಇವೆಲ್ಲ ನಾವು ಈಗ ಹಿಂದೂಗಳಲ್ಲಿ ಎಷ್ಟು ಜನ ದೇಶದ್ರೋಹಿಗಳಿಲ್ಲ? ಮುಸ್ಲಿಮ್ಸಲ್ಲೂ ಒಂದಷ್ಟು ಜನ ಇರ್ತಾರೆ, ಹಿಂದೂಸಲ್ಲೂ ಇರ್ತಾರೆ. ಏನು ಹಿಂದೂಸನ್ನ ಏನು ಪೂರ್ತಿ ಇವರು ದೇಶ ಪ್ರೇಮಿಗಳು, ದೇಶಕ್ಕೋಸ್ಕರ ಹೋಗಿ ಪ್ರಾಣ ತೆಗೆದುಬಿಡ್ತಾರ? ಎಷ್ಟು ಜನ ಇದ್ದಾರೆ? ಈಗ ನೋಡಿ, ಡಿಫೆನ್ಸಲ್ಲಿ ಎಷ್ಟು ಜನ ಸ್ಪೈಯಿಂಗ್ ಮಾಡೋರು ಹಿಂದೂಸು, ಪಾಕಿಸ್ತಾನ ಪರವಾಗಿ ಸ್ಪೈಯಿಂಗ್ ಮಾಡಿದ್ದಾರೆ. ನಾನು ಹೇಳೋದು ಮುಸ್ಲಿಮ್ಸ್ ಎಷ್ಟೋ ಜನ ಸ್ಪೈಯಿಂಗ್ ಮಾಡ್ತಾರೆ, ಮಾಡಲ್ಲಪ್ಪ, ಭಾರತದ ಪರವಾಗಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗೆ ಒಬ್ಬೊಬ್ಬರದ್ದು ಗುಣಲಕ್ಷಣಗಳು ಬೇರೆ ಬೇರೆ ಥರ ಇರ್ತವೆ. ನಾವು ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅವನು ಒಳ್ಳೆಯವನು ಕೆಟ್ಟವನು ಅಂತ ಹೇಳಕ್ಕಾಗಲ್ಲ. ಎಲ್ಲ ಧರ್ಮದಲ್ಲೂ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಅದಕ್ಕಾಗಿ ಯಾರನ್ನ ಬಿಟ್ಟು ಈಗ ಗೂಡ್ಸೆ ಹಿಂದೂ ಅಲ್ವೇನ್ರಿ? ಗಾಂಧಿ ಹಿಂದೂ ಅಲ್ವೇನ್ರಿ? ಗೂಡ್ಸೆ ತಾನೇ ಕೊಂದಿದ್ದು ಗಾಂಧಿನ ಅಲ್ವಾ? ಮತ್ತೆ ಹಿಂದೂ ಅಂತಿದ್ದಂಗೆ ಭಾಳ ಒಳ್ಳೆಯವರು ಅಂತ ಹೆಂಗೆ ಹೇಳ್ತೀರಿ? ಅದಕ್ಕೆ ಹಿಂದುತ್ವದಲ್ಲಿ ಅವರವರಿಗೆ ಇವ್ರು ಗೂಡ್ಸೆ ಅವನು ಪ್ರಕಾರ ಹಿಂದೂವಾದಿ, ಇವರು ಸೌಮ್ಯ ಹಿಂದೂವಾದಿ. ಯಾರು
ಗಾಂಧಿಯವರು. ಇವನ ಪ್ರಕಾರ ಹಿಂದೂವಾದಿ, ಸೌಮ್ಯ ಹಿಂದೂವಾದಿನ ಗುಂಡಿಕ್ಕಿ ಕೊಲ್ತಾನೆ. ಏನು ಅಲ್ಲಿ ಪಾಕಿಸ್ತಾನದಿಂದ ಬಂದಿದ್ರ ಅಥವಾ ಆಫ್ಘಾನಿಸ್ತಾನದಿಂದ ಮುಸ್ಲಿಮ್ ಬಂದಿದ್ರ ಇವನು ಹಿಂದೂ ಗಾಂಧಿ ಸಾಯಿಸ್ಲಿಕ್ಕೆ? BJPಯವರು ಅದನ್ನು ಸಮರ್ಥನೆ ಮಾಡ್ಕೊತಾರೆ, ಮತ್ತು RSSನವರು ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ. ಅಂದರೆ ಅವರಂಥ ಮತಿಹೀನರು ಯಾರಿಲ್ಲ ಅಷ್ಟೆ. ಏನ್ರಿ ಗಾಂಧಿ ಅವನು ಬ್ಯಾರಿಸ್ಟರ್ ರೀ, ಅವನು ಸುಮ್ಮನೆ ಯಾವನ ಫುಟ್ಬಾಲ್ನಿಂದ ಬಂದ ಲೀಡ್ರ್ ಅಲ್ಲ ಅವರು. ವಿದ್ಯಾವಂತ. ಅಲ್ಲಿ ಅಪರತ್ತೈಡ್ ಅಂತ ಹೇಳಿ ಅಲ್ಲಿ ವರ್ಣಭೇದ ಇತ್ತಲ್ಲ, ಅದರ ವಿರುದ್ಧ ಅಲ್ಲಿ ಹೋರಾಟ ಮಾಡಿದವನು ವರ್ಷಾನ್ಗಟ್ಲೆ. ಆ ನಂತರ ನಮ್ಮ ದೇಶದಲ್ಲಿ ಬಂದು ಇವನ್ನೆಲ್ಲನೂ ಒಂದು ಮಾಡಿಕೊಂಡು ಅವನ ಸಿಂಪ್ಲಿಸಿಟಿಯಿಂದ, ಅವನು ಹೇಳಿದಂತೆ ನಡೆಯೋ ಬುದ್ಧಿಯಿಂದ ಎಲ್ಲ ಜನ ಅವನು ಅಟ್ರಾಕ್ಟ್ ಆಗ್ತಾರೆ. ಈಗ ವೆಸ್ಟ್ ಬೆಂಗಾಲಲ್ಲಿ ಹಿಂದೂ ಮುಸ್ಲಿಂ ಕ್ಲಾಶ್ ಆಗ್ತದೆ, ಇವನು ಹೋಗಿ ಅಲ್ಲಿ ಉಪವಾಸ ಮಾಡ್ತಾನೆ. ನೆಹರು ಪ್ರೈಮ್ ಮಿನಿಸ್ಟರ್ ಹೋಗಿ ಹೇಳಿದ್ರು ಕೇಳೋದಿಲ್ಲ ಅವರು, ಉಪವಾಸ ಮಾಡ್ತಾನೆ. ಆಮೇಲಿಂದ ಎಲ್ಲರೂ ಹತಿಯಾರಗಳನ್ನೆಲ್ಲ ಬಿಸಾಕಿ ಅವನ ಮುಂದೆ ಹೋಗಿ ಹಿಂದೂಸು ಮುಸ್ಲಿಮ್ಸು ಎಲ್ಲ ನಿಂತ್ಕೊಂಡ್ಮೇಲೆ ಉಪವಾಸ ಬ್ರೇಕ್ ಮಾಡ್ತಾರೆ. ಹಂಗಾರೆ ಏನು ಇವ್ರು ಬಂದೂಕ ಇಟ್ಕೊಂಡು ಎಲ್ಲಾನು ಹೊಡೆದು ಬುದ್ಧಿ ಕಲಿಸಿದ್ರ? ಅವರ ಒಂದು ಅಹಿಂಸೆ, ಸತ್ಯಾಗ್ರಹ, ಅದ್ರಲ್ಲಿ ನಂಬಿಕೆ ಇಟ್ಕೊಂಡು ಅವನ್ನೆಲ್ಲ ಬುದ್ಧಿ ಕಲಿಸ್ತಾರ, ಹೌದಲ್ವ? ನೆಹರೂನೇ ಅಲ್ಲಿ ಹೋಗಿ ಹೇಳ್ತಾರೆ, ಹೇಳಿದ್ರು ಅವ್ರು ಒಪ್ಪೋದಿಲ್ಲ. ಮಹಾತ್ಮ ಗಾಂಧಿ ಇಲ್ಲಿ ನಾ ಸತ್ರು ಚಿಂತೆ ಇಲ್ಲ, ಬುದ್ಧಿ ಕಲಿಬೇಕು ಇವರೆಲ್ಲ ಅಂತ ಹೇಳಿ, ಆಗ ಮುಸ್ಲಿಮ್ಸು ಹಿಂದೂಗಳು ಎಲ್ಲ ತಂದು ಅವನ ಮುಂದೆಗಡೆ ಅವೆಲ್ಲ ವೆಪನ್ಸ್ ಎಲ್ಲ ಬಿಸಾಕಿ ಅವನಿಗೆ ಸರೆಂಡರ್ ಆಗ್ತಾರೆ. ಸಾಧನೆ ಅಲ್ವಾ ಅದು? ಮತ್ತೆ ಅದು ನಮ್ಮ ಮಕ್ಳಿಗೆ ಹೇಳೋದಿಲ್ಲ ನಾವೀಗ. ಈಗ ನಮ್ಮ ಮಕ್ಳಿಗೆ ಅದೇನೂ ಹೇಳೋದಿಲ್ಲ. ಇವಾಗಿನ ಮಕ್ಕಳ ಜನರೇಷನ್ನೇ ಬೇರೆ ಇದೆ. ಹೌದ್ರಿ, ನಮ್ಮ ಇತಿಹಾಸ ಮಕ್ಳಿಗೆ ತಿಳಿಸ್ಬೇಕು ತಾನೆ ನಾವು. ಹೌದು. ಯಾವ ಮಗು, ಯಾವ ಮನುಷ್ಯ ಇತಿಹಾಸ ತಿಳ್ಕೊಳ್ತಾನೆ ಅವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ನಮ್ಮ ಇತಿಹಾಸ ನಾವೇ ತಿಳ್ಕೊಳ್ದೇ ಇದ್ರೆ ನಾವೆಲ್ಲಿಂದ ಬಂದಿದ್ದೀವಿ, ಏನು ನಮ್ಮ ಆರಿಜಿನ್ ಏನು, ನಾವೆಲ್ಲ ಹೋಗಿ ನಮ್ಮ ಡೆಸ್ಟಿನೇಷನ್ ಏನು, ಅದಾರ ಗೊತ್ತಿರಬೇಕಲ್ಲ. ಅದು ಗೊತ್ತಿಲ್ಲದೆ ಇದ್ರೆ ಏನಾಗ್ತಾರೆ ಅವರು ಸತ್ಪ್ರಜೆಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಜೆಗಳಾಗ್ತಾರೆ, ಅದೇ ಸತ್ಪ್ರಜೆಗಳಾಗ್ಬೇಕು ಸಮಾಜಕ್ಕೆ. ಹೌದು, ಖಂಡಿತ ಸರ್. ಈಗ ಪರಮೇಶ್ವರ್ ಅವರು ಅವ್ರ ಕ್ಷೇತ್ರನ ಚೇಂಜ್ ಮಾಡಬಹುದು ಅಂತ ಒಂದು ಮಾತಿದೆ. ಅವರು ಕೇಳಿದಾಗ ಹೇಳ್ತಾರೆ ಈ ಕ್ವಶನ್ ಬಗ್ಗೆ, ಹೌದು ಚೇಂಜ್ ಮಾಡಿದ್ರೆ ಮಾಡ್ತೀನಿ, ನನಗೆ ಬಹಳ ಬೇಡಿಕೆ ಇದೆ ನಿಮ್ಮ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಒಂದು ವೇಳೆ ನಿಂತ್ಕೊಂಡ್ರೆ ನೋಡಿ, ಯಾರು ಬೇಕಾದರೂ ಬಂದು ನಿಂತ್ಕೋಬಹುದು. 1978 ಹಿಂದೆ ಅದು ಅವ್ರದ್ದೇ ಕಾನ್ಸ್ಟಿಟ್ಯೂನ್ಸಿ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. 1978 ಡಿ ರಿಸರ್ವ್ ಆಗಿತ್ತು. ನಾನು ಆಗ ಅಲ್ಲಿ ಹೋದವನು, ಗೊತ್ತಾಯ್ತಾ? ಅವ್ರಿಗೇನು ಅವಲೇ ನಿಲ್ಬೋದಾಗಿದ್ದು, ಈಗಲೂ ನಿಲ್ಲೂ ನಾನು ಐ ವೆಲ್ಕಮ್ ಇಟ್. ಹಂಗಾರೆ ನೀವು ಯಾವ ಒಂದು ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡು ನೆಕ್ಸ್ಟ್? ನಾನು ನೋಡ್ರಿ, ತುಮಕೂರು ಸಿಟಿ ಇದೆ ನನಗೆ. ನಾನು ಹಿಂದೆ 94ಅಲ್ಲಿ ತುಮಕೂರು ಸಿಟಿನಲ್ಲಿ ಇಂಡಿಪೆಂಡೆಂಟ್ ನಿಂತು 26,000 ಓಟ್ ತೊಗೊಂಡಿದ್ದೀನಿ. ನಾನು 22 ತೊಗೊಂಡಿದ್ದೀನಿ, ಲಕ್ಷ್ಮೀ ನರಸಿಂಹ ಮಿನಿಸ್ಟ್ರಿ 27 ತೊಗೊಂಡಿದ್ದಾರೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಶಫಿ ಅಹಮದ್ 29 ತೊಗೊಂಡಿದ್ದಾರೆ, ಶಿವಣ್ಣ BJP 32,000 ತೊಗೊಂಡಿದ್ದಾರೆ. ಇಂಡಿಪೆಂಡೆಂಟ್ ನಾನು ಹೋಗಿದ್ದು 94ಅಲ್ಲಿ, ಗೊತ್ತಾಯ್ತಾ? ಆದರೆ ಕಾಂಗ್ರೆಸ್ನಲ್ಲಿ ತುಮಕೂರು ಸಿಟಿ ಅಂದರೆ ಮೈನಾರಿಟೀಸಿಗೆ ಕೊಡಬೇಕು ಅಂತಾರೆ. ನಾವು ಅವ್ರಿಗೆ ಯಾಕೆ ಅಡ್ಡಿ ಮಾಡಬೇಕು ಅಂತ ನಾನು ಇದಿಲ್ಲ. ಸಿರಾಕ್ ಬೇಕಾದ್ರೂ ನಿಂತ್ಕೊಳ್ತೀನಿ, ನಾನು ಚಿಕ್ಕನಾಕ್ನಳ್ಳಿ ನಿಂತ್ಕೊಳ್ತೀನಿ, ಗುಬ್ಬಿಗೆ ನಿಂತ್ಕೊಳ್ತೀನಿ, ಮಧುಗಿರಿಗೆ ನಿಲ್ತೀನಿ. ಚಿಂತೆ ಮಾಡೋ ಅವಶ್ಯಕತೆ ನನಗೆ ಕಾನ್ಸ್ಟಿಟ್ಯೂನ್ಸಿ ಹುಡ್ಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ. ಎಲ್ಲರೂ ಜನ ಎಲ್ಲಿ ಕರೀತಾರೋ ಅಲ್ಲಿ ಹೋಗಿ ನಿಲ್ತೀನಿ. ಬೇರೆ ಎಲ್ಲೋ ಹಾಸನದಲ್ಲೇ ಆ ಥರ ಮಾಡಿರೋರಿಗೆ ನಿಮ್ಮ ಕ್ಷೇತ್ರದಲ್ಲಿ ನೀವು ನಿಂತ್ಕೊಂಡು ಮಾಡೋದೇನು ದೊಡ್ಡ ವಿಷಯ ಅಂತೀರಾ? ಅಲ್ಲ, ಹಾಗೇನಲ್ಲ. ಜನ ಜಿಲ್ಲೆನಲ್ಲಿ ಆಯ್ತಪ್ಪ ದೇವೇಗೌಡನ ಸೋಲ್ಸೋದಕ್ಕೆ ಆಗ್ಬಿಡ್ತಿದ್ದೇನ್ರಿ. ದೇವೇಗೌಡ ಬಂದು ನಿಂತ್ಕೊಂಡು 4 ಲಕ್ಷದಲ್ಲಿ ಗೆದ್ದಿದ್ದೀವಿ ಅಂತ ಭಾಷಣ ಮಾಡ್ತಿದ್ರು. ಮತ್ತೆ ಯಾಕೆ ಸೋತರು? ಯಾರಿಂದ ಸೋತರು? ಎಲ್ಲ ಒಂದು ಕಡೆ ಕೋಪ ಇದೆಯಾ ದೇವೇಗೌಡರ ಮೇಲೆ? ಯಾರಿಗೆ? ನನಗೆ ಕೋಪ ಇಲ್ಲ, ಅವ್ರ ನಡವಳಿಕೆ ಮೇಲೆ ಕೋಪ. ರೀ, ನಾನು ಒಬ್ಬ ಡಿಸ್ಟ್ರಿಕ್ಟಲ್ಲಿ ಒಬ್ಬ ಮನುಷ್ಯ ಇದ್ದೀನಿ. ನಮ್ಮ ಮನೆ ಸಂದಿಲೇ ಹೋಗ್ತಾರೆ, ಅವ್ರು ಯಾರೋ ಬಂದು ಮನೆ ಬರ್ತಾರೆ ದೇವೇಗೌಡರು ಅಂತ. ನಾವೇನೋ ಪಾಪ ಯಜಮಾನ ಬರ್ತಾರೆ ಅಂತೇಳಿ ನಾವು ಗೌರವದಿಂದ ಬರ್ಮಾಡ್ಕೋಬೇಕು ಅಂತ ನಾವು ಕಾಯ್ತೀವಿ. ಸಂದಿಲ್ಲ ಸಂಗೆ ಹೊರಟೋದ್ರೆ ನಮಗೇನು 3 ಕಾಸಿನ ಬೆಲೆ ಇಲ್ವಾ? ಸರಿ ಆಯಿತು, ನಾನೇನು ಅಂತ ತೋರ್ಸೋಣ ಇವರಿಗೆ ಅಂತ ಮಾಡಿದೆ. ನಾನು ಅವ ಬಸವರಾಜ್ಗೆ ಮಾಡಿದ್ದು, ಯಾರು ಹೇಳಿದ್ರು ಕೇಳಲಿಲ್ಲ. ನಾನು ಪಾಟೀಲು ಹೇಳಿದೆ, ನಂಗೆ ಬೇಕಾದ್ರೆ ಇಟ್ಕೊಳ್ಳಿ, ಬಿಲ್ಲು ತೆಗ್ಸಾಕ್ಬಿಡಿ, ನಾನು ದೇವೇಗೌಡನ ಸೋಲ್ಸೋನೆ ಅಂತ ಹೇಳಿದೆ. ಅಂದ್ರೆ ನಿಮ್ಗೆ ಪಣ ತೊಟ್ಬಿಟ್ಟಿದ್ರೆ ನೀವು ದೇವೇಗೌಡನ ಸೋಲಿಸಲೇಬೇಕು. ಅಪ್ ಟು 23rd ಆಫ್ ದಟ್ ಮಂತ್, 28ನೇ ತಾರೀಕು ಪೋಲಿಂಗ್ ಆಗಿದ್ದು. 18ನೇ ತಾರೀಕು ಪೋಲಿಂಗ್ ಆಗಿದ್ದು. 13ನೇ ತಾರೀಕುವರೆಗೂ ನಾನು ತೀರ್ಮಾನ ಮಾಡಿರ್ಲಿಲ್ಲ. 13ನೇ ತಾರೀಕು 3 ಗಂಟೆಗೆ ತೀರ್ಮಾನ ಮಾಡಿ ಸೋಸ್ಲಿಕ್ಕೆ ಮುದ್ಕನಿಗೆ ಅಂತ ಅಂದ್ಕೊಂಡಂಗೆ ಮಾಡಿದ್ರೆ ಸಾಧಿಸ್ತೆ.
ನಾನು ರಾಜಕಾರಣದಲ್ಲಿ ಏನು ಅನ್ಕೋತೀನೋ ಅದು ಸಾಧಿಸಿದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.